ಮೊಳಕಾಲ್ಮೂರು ತಾಲೂಕಿನಲ್ಲಿ ಬುಡಕಟ್ಟು ಜನಾಂಗ ವಾಸಿಸುವ ಸ್ಥಳದಲ್ಲಿ ವಿಂಡ್ ಫ್ಯಾನ್ ಗಾಳಿ ಯಂತ್ರ ಅಳವಡಿಸಿ ಜನರನ್ನು ಹಾಗೂ ಪ್ರಾಣಿ ಪಕ್ಷಿಗಳು ಹಾಗೂ ಕುರಿ ಮೇಕೆಗಳನ್ನು ಗಾಳಿ ಯಂತ್ರದ ಶಬ್ದಕ್ಕೆ ದಿಕ್ಕಾಪಾಲಾಗುವ ಸಂಭವ ಹೆಚ್ಚು. ಆದ್ದರಿಂದ ಗಾಳಿ ಯಂತ್ರವನ್ನು ಜನರು ವಾಸ ಮಾಡುವ ಸ್ಥಳದಿಂದ 2 ಕಿಲೋಮೀಟರ್ ದೂರ ಸ್ಥಳಾಂತರ ಮಾಡಿ ಎಂದು ಮೊಳಕಾಲ್ಮೂರು ತಾಲೂಕು ಕಚೇರಿ ಮುಂದೆ ರೈತರು ಪ್ರತಿಭಟನೆ ಮಾಡಿದರು. ಕೋನಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಲಾರ್ ಮತ್ತು ವಿಂಡ್ ಫ್ಯಾನ್ಗಳನ್ನು ಅಕ್ರಮವಾಗಿ ಹಾಗೂ ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಜನರ ಬದುಕಿನಲ್ಲಿ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ದೂರಿದರು. ಸೋಲಾರ್ ಕಂಪನಿಯವರು ಬೇರೆ ರಾಜ್ಯದವರನ್ನು ಕರೆಸಿ ರೈತರನ್ನು ಬೆದರಿಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿಯವರು ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಮೊಳಕಾಲ್ಮೂರು ಶಾಸಕರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರ ಸಮಸ್ಯೆಗೆ ಪರಿಹಾರ ಮಾಡಿಕೊಡುವಲ್ಲಿ ವಿಫಲರಾಗಿದ್ದಾರೆ. ಶಾಸಕರು ಮನಸ್ಸು ಮಾಡಿದರೆ ಗಾಳಿ ಯಂತ್ರ ಸ್ಥಳಾಂತರ ಮಾಡಬಹುದು, ಆದರೆ ಅವರಿಗೆ ಮನಸ್ಸು ಮಾಡಲ್ಲ, ರೈತರ ಕೆಲಸ ಮಾಡಲ್ಲ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ತಿಪ್ಪೇಸ್ವಾಮಿಯವರು, ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಬೇಡ್ರೆಡ್ಡಿ ಬಸವರೆಡ್ಡಿ, ತಿಪ್ಪೇಸ್ವಾಮಿ, ರಾಜಣ್ಣ, ಶಿವಲಿಂಗಪ್ಪ, ಪ್ರಕಾಶ್, ನಿಂಗಣ್ಣ, ಶಿವಮೂರ್ತಿ ಹಾಗೂ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇವತ್ತಿನ ದಿವಸ ನಾವು ರೈತರು ಯಾವ ಮಟ್ಟಕ್ಕೆ ಬಂದಿದ್ವಿ ಅಂದರೆ, ಸ್ವತಂತ್ರ ಬಂದು ಇಷ್ಟು ದಿವಸ ಆದ್ರೂ ನಮಗೆ ನ್ಯಾಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ. ಅಂದರೆ ಇದರ ಉದ್ದೇಶ ಏನಂದರೆ, ಈ ರೈತರು ಪ್ರತಿ ಸಾರಿ ನಾವು ಹೋರಾಟದ ಮುಖಾಂತರ ನಾವು ನ್ಯಾಯ ಪಡಿಬೇಕಾಗಿದೆ. ಈ ಸರ್ಕಾರ ಆಮೇಲೆ ಈ ಅಧಿಕಾರಿಗಳು ಇವರಿಬ್ಬರು ಶಾಮೀಲಾಗಿ ರೈತರಿಗೆ ತೊಂದರೆ ಕೊಡೋದ್ರಲ್ಲಿ ಬಹಳ ಮುಂದಾಳತ್ವದಲ್ಲಿದ್ದಾರೆ. ಪ್ರತಿಯೊಬ್ಬ ರೈತ ಏನಾದರೂ ಊರಲ್ಲಿ ತೊಂದರೆ ಆಗೈತೆ ಅಂದರೆ ಹೋರಾಟದ ಮುಖಾಂತರ ನಾವು ನ್ಯಾಯ ಪಡಬೇಕಾಗಿದೆ. ಈಗ ಅಲ್ಲಿ ಆ ವಿಂಡ್ ಫ್ಯಾನಿಂದ ಏನಾಗಿದೆ ಅಂದರೆ, ರೈತರಿಗೆ ತೊಂದರೆ ಆಗ್ತಿದೆ ಅಂತ ಹಲವಾರು ಸಾರಿ ಮನವಿ ಕೊಟ್ಟರು ಅದನ್ನೇನು ಇದು ಮಾಡ್ದಲೆ, ಅದನ್ನು ತೆರವುಗೊಳಿಸ್ದಲೆ ಪ್ರತಿ ಸಾರಿ ಹೋರಾಟ ಅನ್ನೋದ್ರ ಮುಖಾಂತರನೇ ನಮ್ಮ ಜೀವನ ಪಣಕ್ಕಿಟ್ಬಿಡಬೇಕಾಗಿದೆ. ಈ ಹೋರಾಟದಿಂದ ನಮ್ಮ ಕೆಲಸ ಕಾರ್ಯ ಮಾಡೋದು, ನಾವು ಹೋರಾಟಕ್ಕೆ ಸದಾಕಾಲ ಇದ್ದರೆ ನಮ್ಮ ಹೊಲಗಳಲ್ಲಿ ಕೆಲಸ ಮಾಡೋದಿಲ್ಲ. ನಾವು ಊಟ ಮಾಡೋದಕ್ಕೆ ರೈತ ಬೆಳೆಯತಕ್ಕಂಥ ಅನ್ನ ಸಿಗಲ್ಲ ಮುಂದಿನ ದಿನಗಳಲ್ಲಿ. ಬರೀ ಹೋರಾಟ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರೂ ಮನೆಯಲ್ಲಿ ಎಲ್ಲ ಹೋರಾಟ ಅಂದರೆ ಯಾರು ಬರ್ತಾರೆ? ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ, ಯಾಕೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ಬೇಕು. ಏನು ಹೇಳ್ತಾರೆ ಅದೇ ಅಲ್ರಿ. ಯಾಕೆ ಸ್ಟೇಷನ್ನಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ಕೊಂಬಿಟ್ರೆ ಅಂತಂದ, ಇಲ್ಲಿ ತಹಸೀಲ್ದಾರ್ ಮಾಡ್ಕೊಂಡ್ರಿ, ಅದೇ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ರಿ. ನೀವು ಯಾರು ಬೇಡ ಮರ ಯಾರಿದ್ದಾರೆ? ನಾಚಿಕೆ ಆಗ್ಬೇಕಲ್ರಿ ಒಬ್ಬ ಶಾಸಕನಾಗಿ. ನನ್ನ ರೈತರು ಏನು ಕಷ್ಟ ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ರಿ. ನೀವೀಗಾದರೂ ನೀವು ಮನಸ್ಸು ಮಾಡಿ ಹೇಳಿದ್ರೆ ನಾಳೆ ನಿಲ್ಲಿಸ್ತಾರೆ ಅವರು. MLA ಹೇಳಿದ್ರೆ ಯಾಕೆ ನಿಲ್ಲಿಸೋದಿಲ್ಲ? ನಿಲ್ಲಿಸ್ತಾರೆ. ಆ ಕೆಲಸವನ್ನು ಮಾಡಿ, ಒಂದು ಒಳ್ಳೆ ಕೆಲಸ ಮಾಡು. ಆಮೇಲೆ ಅಲ್ಲಪ್ಪ, ಅದು ಯಾವುದೋ ಒಂದು ಗ್ಯಾರಂಟಿ ಇದಂತ ಮಾಡ್ಕೊಂಡಿದ್ದೀರಿ ಸಂಸ್ಥೆ, ಏನಪ್ಪ ಅದು ನಿನ್ನ ಸಂಬಂಧಿಕರಿಗೆ ಬೇಕೆ ಅಲ್ಲಪ್ಪ, ಬೇರೆಯವ್ರಿಗೆ ಬೇಕಿಲ್ಲ. ಅದು ನಿಮ್ಮ ಸಂಬಂಧಿಕರಿಗೆ ಬೇಕು. ಅಲ್ಲಪ್ಪ, ವಯಸ್ಸಾಗಿರೋರು, ಜಗಳೂರೇ ಇದ್ದ, ಮಾರ್ನಾಕಿದ್ದ, ಗುರುರಾಜಿದ್ದ, ಅಲ್ಲಪ್ಪ ನಿನಗೆ ಸಾಬರ ಮೇಲೆ ಭಾರಿ ಆಸೆ. ನಾನು ನಿನಗಿನ್ನ ವಿಶ್ವಾಸಸ್ತೇನೆ, ಸಾಬರ ಮೇಲೆ ಭಾರಿ ಆಸೆ. ಸುಬಾನ್ ಮಾಡಬೇಕಾಗಿತ್ತು. ದಿನಗಳಲ್ಲಿ ಏನು ಈ ತಾಲೂಕಿನಲ್ಲಿ ವಿಂಡ್ ಫ್ಯಾನ್ನರು, ಸೋಲಾರ್ನರು ಇವರು ಆವಳಿ ಜಾಸ್ತಿ ಆಗಿದೆ. ಇಲ್ಲಿ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ. ಬರಗಾಲ ಮೊಳಕಾಲ್ಮೂರಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಇಲ್ಲಿ ಕ್ಷೇತ್ರದ ಶಾಸಕರಾಗಿರಲಿ, ಬೇರೆ ಬೇರೆ ಅಧಿಕಾರಿಗಳಾಗಿರಲಿ, ಯಾರೂ ಕೂಡ ಕಿವಿಗೊಡದಲೆ ಇಡೀ ತಾಲೂಕಿನ ಸಂಪತ್ತನ್ನು ಬರದು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಕ್ಷೇತ್ರದ ಶಾಸಕರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ತಾಲೂಕನ್ನು ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ರೈತರ ಕರ್ತವ್ಯ. ಆದ್ದರಿಂದ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ಈ ಮೂಲಕ ಹೇಳ್ತಾ, ಈ ಚಳವಳಿಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹಿರಿಯೂರಿನ KT ತಿಪ್ಪೇಸ್ವಾಮಿ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಹಿಂದೆ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಹೇಳಿದ್ವಿ, ಅಲ್ಲಿ ಸೋಲಾರ್ ಅವರು ದಾರಿ ಬಿಟ್ಟಿಲ್ಲ ಅಂತಂದೇಳಿ ದಾರಿ ಬಂದ್ ಮಾಡ್ಕೊಂಡು ಅಂತಂದೇಳಿ, ಆದರೂ ಅದನ್ನ
ನೀವು ಹಿಂಗೆ ಎದುರ್ಕೊಂಬರು ಹೆಂಗೆ ಹೋರಾಟ ಮಾಡ್ತೀರಿ ಬರ್ರಿ ನಿನ್ನ ನೀವು ಹಂಗೆ ಹೊಂಟಲ್ಲಿ